ಹಿಂದೂ ಪರ ಸಂಘಟನೆಗಳ ಮುಖಂಡರಿಗೆ, ಬಸವಗೌಡ ಪಾಟೀಲ್ ಯತ್ನಾಳ್ ಅವರಿಗೆ, ವಿಜಯೇಂದ್ರಗೆ, ಯಡಿಯೂರಪ್ಪಗೆ, ಬಸವಗೌಡ ಪಾಟೀಲ್ ಯತ್ನಾಳ್ ಅವರಿಗೆ, ಸಿಟಿ ರವಿ ಹಿಂದುತ್ವ ಯಾರ್ಯಾರನ್ನೆಲ್ಲ ತುಳಿತಿದ್ದಾರೆ. ಅರೆ ಇಲ್ಲಿ ನಾವು ಹಿಂದೂಗಳು ಇರೋದ್ರಿ, ಹಿಂದೂಗಳ ಪರವಾಗಿ ಮಾತಾಡಿದ್ರೆ ನೀವು ಅವ್ರನ್ನ ಹೊರಗೆ ಹಾಕ್ಬಿಡ್ತೀರಾ? ಏನ್ ನಿಮ್ ಉದ್ದೇಶ ಏನು? ಅಡ್ಜಸ್ಟ್ಮೆಂಟ್ ರಾಜಕೀಯ ಮಾಡೋದೇ ನಿಮ್ ಉದ್ದೇಶ ಆಗಿದ್ರೆ ಹಿಂದುತ್ವದ ಮೇಲೆ ರಾಜಕಾರಣ ಮಾಡ್ಬೇಕು ಯಾಕೆ? ಅಡ್ಜಸ್ಟ್ಮೆಂಟ್ ರಾಜಕೀಯ ಯಾಕೆ ಮಾಡ್ತಿದ್ದೀರಿ ನೀವು? ಅದೇ ರೀತಿಯಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ರೆ ಬೇರೆ ಪಕ್ಷದಲ್ಲಿ ನಿಮ್ದೇ ಆದಂತದ್ದು ಒಂದು ಪಕ್ಷ ಕಟ್ಕೊಂಡಿದ್ರೆ ಅದನ್ನೇ ರಿಟರ್ನ್ ಮಾಡ್ಕೊಳ್ಳಿ. MLA ಅವರಲ್ಲ, ಬಿಜಾಪುರದ MLA ಅವರು. ಆದ್ರೆ ಲಿಂಗಸೂರಲ್ಲಿ ಯಾರು ನಾವು ಪ್ರತಿಭಟನೆ ಒಂದು ಹೋರಾಟ ಅವ್ರ ಪರವಾಗಿ ನಿಲ್ತೀವಲ್ಲ, ಹಿಂದುತ್ವದ ಹೆಸರಿನಲ್ಲಿ ನಾವು ನಿಲ್ತಿದ್ದೀವಿ. ಹಿಂದೂಗಳು ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ, ಕೋಟ್ಯಾಂತರ ಸಂಖ್ಯೆಯಲ್ಲಿ ನಾವು ಇದೀವಿ ಅಂತ ಹೇಳಿ ನಿಲ್ತಾ ಇದೀವಿ. ಇಡೀ ಕರ್ನಾಟಕದಲ್ಲಿ ಒಂದು ಡಿಸ್ಕೌಂಟ್ ಕೊಡೋ ಮುಖಾಂತರ ನಾವೇನು ಬಿಜೆಪಿ ಸದಸ್ಯರು ಆಗಿದ್ದೀವಿ, ಇವತ್ತು 30 ಲಕ್ಷಕ್ಕೂ ಅಧಿಕ ಜನ ವಾಪಸ್ ಆಗಿದ್ದೀವಿ. ನಾವು ವಾಪಸ್ ತಗೊಳ್ಬೇಕಂತೇಳಿ ನಾವು ಈ ಮೂಲಕ ಆಗ್ರಹವನ್ನ ಮಾಡ್ತೀವಿ. ಇಷ್ಟರಲ್ಲಿ ನಾನು ಮಾತನ್ನು ಮುಗಿಸ್ತೇನೆ. ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಂಡಿದ್ದೇವೆ. ಒಂದು ವೇಳೆ ಯಾಕೆ ನಾವು ಪ್ರತಿಭಟನೆ ಯತ್ನಾಳ್ ಬೆಂಬಲ ಕೊಡುವುದು ಅಷ್ಟೇ ಮುಖ್ಯವಾಗಿದೆ. ಇನ್ನೊಂದು ಬೆಂಬಲ ಯಾವ ರೀತಿ ಇರ್ಬೇಕಂತಂದ್ರೆ, ಇವತ್ತು ನಾವು ರ್ಯಾಲಿಯನ್ನು ಮಾಡ್ತಾ ಇದ್ವಿ. ನಮ್ಮ ಬ್ರದರ್ ಮಹೇಶ್ ಪಾಟೀಲ್ ಅವರು ಎಲ್ರಿಗೂ ಬಿಸಿಲಿದೆ ಅಣ್ಣ, ಎಲ್ರಿಗೂ ನೀರು ತರಬೇಕು, ನೀರು ತರಿಸ್ತೀನಿ ಅಂತೇಳಿ ಒಂದು ನೀರಿಂದು ಘಟಕಕ್ಕೆ ಹೋದಾಗ ಏನ್ ಮಾಡ್ತಾ ಇದ್ದೀರಿ ಬ್ರದರ್ ಕಾರ್ಯಕ್ರಮ ಅಂತ ಹೇಳಿದ್ರು. ಅದಕ್ಕೆ ಅವ್ರು ಹೇಳಿದ್ರು, ಹಿಂದೂ ಧರ್ಮದ ಗಣೇಶ ಮೂರ್ತಿಯನ್ನ ಆಚರಿಸಬೇಕಾದ ಹಿಂದೂ ಧರ್ಮದ ಆಚರಣೆಗಳನ್ನು ನೆರವೇರಿಸಬೇಕು. ಇನ್ನೊಂದು ಹಲವಾರು